ಹಾಯ್, ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಕುಡುಪ್ಲಿ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್. ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರತಕ್ಕಂಥ ವಿಚಾರ, ದರ್ಶನ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ 173 ಕೆಳಗೆ ಹಾಕಿದ ಮೇಲೆ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಇರೋದಿಲ್ಲ. ಕೆಲವೊಂದು ಡಾಕ್ಯುಮೆಂಟ್ಸು FSLನಿಂದ CFSLನಿಂದ ಕೆಲವೊಂದು ವೀಸರ ಅವು ಇವು ಬಂದರೆ ಅಡಿಷನಲ್ಲಾಗಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಾವಿಷನ್ ಇರ್ತದೆ. ಅಷ್ಟು ಬಿಟ್ಟರೆ ಮತ್ತೆ ಚಾರ್ಜ್ ಶೀಟ್ ಒಮ್ಮೆ ಹಾಕಿದ ಮೇಲೆ ಆ್ಯಸ್ ಕ್ವಿಕ್ ಆ್ಯಸ್ ಪಾಸಿಬಲ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿ investigation, he shall submit the charge sheet before the jurisdictional magistrate ಅಂತ ಇದೆ. 173 ಕೆಳಗೆ ಹಾಕಿದ್ದಾರೆ. ಈ ಮೀಡಿಯಾದವ್ರು ಒಂದೊಂದು ವಿಶ್ಲೇಷಣೆಯನ್ನು, ಅವ್ರ ಸ್ಟೇಟ್ಮೆಂಟನ್ನು ಅವನ್ನ ಎಲ್ಲ ಸುಮ್ಮನೆ ಹಂಗೆ ಹೇಳ್ತಾರೆ. ಈಗ ಚಾರ್ಜ್ ಶೀಟ್ನಲ್ಲಿ ಡಿಫೆಕ್ಟ್ ಏನಿದೆ ಅಂದರೆ, ಚಾರ್ಜ್ ಶೀಟ್ ಮೇಲ್ನೋಟಕ್ಕೇ ಡಿಫೆಕ್ಟ್ ಇದೆ. ನನ್ನ 39 ವರ್ಷದ ಇತಿಹಾಸದಲ್ಲಿ ಚಾರ್ಜ್ ಶೀಟ್ನಲ್ಲಿ 34 IPC ಮತ್ತು 149 IPC ಕೂಡೋದಿಲ್ಲ. ಅವೆರಡನ್ನೂ ಹಾಕಿದ್ದಾರೆ ಇದ್ರಾಗ. ಇದು ಹೆಂಗಾಗಿದೆ ಅಂದರೆ, ಹುಗ್ಗಿಯಲ್ಲಿ ಸಾರು ಕಲಿಸ್ದಂಗಾಗಿದೆ. ಹುಗ್ಗಿಯಲ್ಲಿ ಸಾರು ಕಲಿಸ್ದಂಗೆ. ಸೊ ಅದು ಹೇಗೆ ಅಂತ ಹೇಳಿದರೆ, ಅದು ಹೇಗೆ ಅಂತ ಹೇಳಿದರೆ 34 of IPC ಅಂದರೆ ಏನು ಅಂದರೆ, 5 ಜನ ಇರಂಗಿಲ್ಲ, 5 ಜನದ ಒಳಗಿನ 4 ಜನ ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ. 2 ಅದಕ್ಕಿಂತ ಹೆಚ್ಚು 2, 3, 4 ಇದ್ದರೆ, ಒಬ್ಬರಿದ್ದರೆ 34 ಬರಲ್ಲ, 149 ಬರಲ್ಲ. ಒಬ್ಬನೇ ಮರ್ಡರ್ ಮಾಡಿದ್ದಾನೆ ಅಂದರೆ 302 ಬರುತ್ತೆ. ಆಮೇಲೆ 201 ಹಾಕಿದ್ದಾರೆ, ಡೆಸ್ಟ್ರಾಯಿಂಗ್ ಆಫ್ ದಿ ಎವಿಡೆನ್ಸ್, ಡೆಸ್ಟ್ರಾಯಿಂಗ್ ಆಫ್ ಮಟೀರಿಯಲ್ ಎವಿಡೆನ್ಸ್. ಏನು ಹಣ ಮುಚ್ಚಾಕಿದ್ರ? ಹಣನ ಮುಚ್ಚಾಕಿಬಿಟ್ಟಾರನ್ರಿ. 201 ಯಾವ ಬರ್ತದೆ ಅಂದರೆ, ನಮ್ಮದೊಂದು ಕೇಸಿನಲ್ಲಿ ಒಬ್ಬನು ಮದುವೆ ಆಗ್ತಾನೆ ಅಂತ ನಂಬಿಸಿ ಆಕೆನ ಉಪಯೋಗಿಸ್ಕೊಂಡು ಮರ್ಡರ್ ಮಾಡಿರ್ತಾನೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು 4-5 ತಿಂಗಳಾದರೂ ಪೊಲೀಸರು ಏನೂ ಮಾಡಿರೋದಿಲ್ಲ. ಆಗ ನಾನು ಹೋಗಿ ಹೇಬಿಯಸ್ ಕಾರ್ಪಸ್ ರಿಟ್ ಹಾಕಿದೆ ಧಾರವಾಡದ ಇವ್ರ ಮುಂದೆ, ಹೈಕೋರ್ಟ್ ಪೀಠದ ಮುಂದೆ, ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚ್. ಅಲ್ಲಿ ಹೋಗಿ ಹೇಬಿಯಸ್ ಕಾರ್ಪಸ್ ರಿಟ್ ಪಿಟಿಷನ್ ಹಾಕಿದಾಗ ಇನ್ವೆಸ್ಟಿಗೇಷನ್ಗೆ ರೆಫರ್ ಆಯಿತು. ಅಲ್ಲಿ ಮಟ್ಟ FIR ಆಗಿದ್ದಿಲ್ಲ. ಆ ಹೆಣ್ಮಗಳು ಹೋಗಿ 4-5 ತಿಂಗಳಾದರೂ ಕೂಡ ಇವರು ಹಾಕಿದ್ದೇ ಇಲ್ಲ, ಏನೂ ಇನ್ವೆಸ್ಟಿಗೇಷನ್ನ ಮಾಡಿದ್ದಿಲ್ಲ. ಹೇಬಿಯಸ್ ಕಾರ್ಪಸ್ ಹಾಕಿದ ಮೇಲೆ ಇವರು ಇಮಿಡಿಯೇಟ್ 302 ಅಂತ ಹಾಕ್ತಾರೆ. ಬಾಡಿ ಸಿಕ್ಕಿಲ್ಲ, ಏನೂ ಇಲ್ಲ, ಎಂಥದೂ ಇಲ್ಲ. ಆಫ್ಟರ್ವರ್ಡ್ಸ್ ದಟ್ ಕೇಸ್ ರೆಫರ್ ಟು ದಿ COD ಏನಾಗಿದೆ ಅಂದರೆ, ಆ ಮನುಷ್ಯ ಅವನು ಅಕ್ಯೂಸ್ಡು, ಅವನು ನನಗೆ ಪರಿಚಯ ಅದಾನೆ ಅವನು, ಬಟ್ ಅವನು ಹಿಂಗೆ ಕ್ರಿಮಿನಲ್ ಮೈಂಡ್ ಇದೆ ಅಂತ ನನಗೆ ಗೊತ್ತಿಲ್ಲ. ಆ ಮನುಷ್ಯ ನನಗೇನು ಮಾಡಿದ್ದಾನೆ, ಮರ್ಡರ್ ಮಾಡಿದ ದಿವಸ ನನಗೆ ಫೋನ್ ಮಾಡಿದ್ದಾನೆ. ಏನಂತ, ಸರ್ ಹಿಂಗೆ ಒಬ್ಬ ನಮ್ಮ ಫ್ರೆಂಡ್ ಮರ್ಡರ್ ಮಾಡಿಬಿಟ್ಟಿದ್ದಾನೆ, ಹೀಗೆ ಎಲ್ಲೋ ನದಿಯಲ್ಲಿ ಒಗೆದು ಬಿಟ್ಟಿದ್ದಾನೆ, ಅದು ಏನಾಗುತ್ತೆ ಸರ್, ಅದು ಕೇಸ್ ಆಗುತ್ತಾ ಹೇಗೆ? ನಾ ಹೇಳಿದೆ, ಅದು 302 ಮರ್ಡರ್ ಕೇಸ್ ಆಗುತ್ತಪ್ಪ, ಪೊಲೀಸರಿಗೆ ಹೋಗಿ ಸರೆಂಡರ್ ಆಗೋನು, ಇಲ್ಲ ಪೊಲೀಸರಿಗೆ ವಿಷಯ ಮುಟ್ಟಿಸಿರಿ, ನೀವಾರ ಮುಟ್ಟಿಸಿರಿ ಅಂತ ಹೇಳಿದೆ.
ಆ್ಯಕ್ಚುಲಿ ಈ ಸಿ ಒ ಡಿಗೆ ರೆಫರ್ ಆದಮೇಲೆ ಕಾಲ್ ರಿಜಿಸ್ಟರ್ ಹಿಡ್ಕೊಂಡು ಸಿ ಒ ಡಿ ವೈ ಎಸ್ ಪಿ ನನ್ನ ಮನೆಗೆ ಬಂದರು. ಅಟ್ ನೈಟ್ ಹಿ ಕೇಮ್. ಅವ್ರು ನನಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದರು. ನೀವು ಯಾಕೆ ಅವ್ರ ಜೊತೆ ಮಾತಾಡಿದ್ದೀರಿ ಅಂತ ಹೇಳಿ. ಅದು ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಯೂಶ್ವಲಿ ಫೋನ್ ಬಂದಾಗ ನಾವು ಆನ್ಸರ್ ಮಾಡಿರ್ತೀವಿ. ಯಾರು ಏನಾರ ಕೇಳಿದ್ರೆ ಒಪಿನಿಯನ್ ಹೇಳಿರುತ್ತೆ ಸುಮ್ಮನೆ. ಅಷ್ಟೇನೋ ಪರಿಚಯ ಇರೋದಿದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಹೇಳಿರ್ತೀವಿ. ಆಗ ಅವರಿಗೆ ನಾನು ಹೇಳಿದೆ, ಇಲ್ಲ ನಾನು ರಿಟ್ ಪಿಟಿಷನ್ ಹಾಕಿದ್ದೀನಿ, ನಿಮಗೆ ರೆಫರ್ ಮಾಡಿಸಿರೋದ ನಾನು ತೊಗೊಳ್ರಿ ನಿಮಗೆ ಅಂತ. ದರ್ಶನ್ಗೆ ಬೇಲ್ ಸಿಗುತ್ತಾ ಸರ್? ಹೇಳ್ತೀನಿ, ಅದನ್ನು ಹೇಳ್ತೀನಿ ರೀ. ಈಗ ಎಲ್ಲ ಡೀಟೇಲ್ ಹೇಳ್ತೀನಿ, ಸ್ವಲ್ಪ ಕೇಳಿ. ಈ ಅವ್ರೇನು ಮಾಡಿದರು, ಮೋಹನ್ ಕುಮಾರ್ ಅಂದು ನನ್ನ ಸ್ಟೇಟ್ಮೆಂಟ್ ತೊಗೊಂಡೋದ್ರು. ಇಲ್ಲ, ನಾನು ಹೈಕೋರ್ಟ್ನಲ್ಲಿ ನಾನು ಪೆಟಿಷನರ್ ಮೃತ ಹುಡುಗಿಯ ತಾಯಿಯ ಪರವಾಗಿ ಹುಡುಕೊಳ್ರಿ ಅಂತ ಹಾಕಿದ್ದೀನಿ. ಅವಳಿಗೆ ಸತ್ತದಾಳ ಅಂತ ಗೊತ್ತಾಗಿದೆ. ಅದರಲ್ಲಿ ಹೆಣನೂ ಸಿಕ್ಕಿಲ್ಲ, ಬಾಡಿನೂ ಸಿಕ್ಕಿಲ್ಲ, ಯಾವುದೋ ನದಿಯಲ್ಲಿ ಒಗೆದಿದ್ದಾನೆ ಅಂತ ಹೇಳಿದ್ದಾರೆ. ಇಲ್ಲಿ 4-5 ತಿಂಗಳಾಗಿದೆ ಅಂದರೆ ಬಾಡಿಯಲ್ಲಿ ಬರ್ಸ್ಟ್ ಆಗಿರುತ್ತೆ ಅಥವಾ ಮೀನಾಗಿನ ಎಲ್ಲ ತಿಂದು ಹೋಗಿರುತ್ತೆ. ಅಂಥ ಸಂದರ್ಭದಲ್ಲಿ 201 ಹಾಕಿರ್ತಾರೆ. ಇಲ್ಲಿ ಬಾಡಿನೂ ಸಿಕ್ಕಿದೆ, ಅವರ ಮೊಬೈಲು ಸಿಕ್ಕಿದವೆ, ಎಲ್ಲವೂ ಸಿಕ್ಕಿದ್ದಾರೆ. ಮಂಜು ಯಾಕ್ರಿ ಭಾಳ ದಿವಸ ನೀವು ಬಂದಿದ್ದಿಲ್ಲ ಲೈವ್ನಲ್ಲಿ? ಅಯ್ಯೋ ಮಂಜು, ನಿಮ್ಮನ್ನು ಬಹಳ ದಿವಸದ ನಂತರ ನಾನು ನಿಮ್ಮನ್ನು ನೋಡ್ತದೆ. ನನ್ನ ಲೈವ್ ಯಾವಾಗಲೂ ನೋಡೋರು ನೀವು, ಯಾಕೆ ನೀವು ಬಂದಿದ್ದಿಲ್ಲ? ನೀವು ನನ್ನ ಸ್ಫೂರ್ತಿ ರೀ ಮಂಜುನಾಥ್ ಅವರೇ. ನೀವು ನಮಗೆ ಅಗದಿ ಕಾಯಮು ನನ್ನ ಬ್ರದರ್. ನೀವು ಮಗುನ ಎತ್ಕೊಂಡು ಬಂದುಬಿಟ್ರು. ಈಗ ಖುಷಿ ಆಯ್ತು ನನಗೆ. ಮಂಜು ಅವರೇ. ನಮ್ಮ ನಾಗರಾಜ್ ಪಿ ನೋಡ್ತಾ ಇದ್ದಾರೆ. ನಾಗರಾಜ್ ಪೊಲೀಸ್ ಗೌಡ್ರು. ನವೀನ್ ಗೌಡ ಬಡವರ ಬಂಧು ಅಂತಾರೆ. ಟೀ ಆಯಿತು. ಈ ಪ್ರಶಾಂತ್ ಈಡ್ಗ ಆರೋಡಿ ಟೀ ಆಯಿತು. ಹಾಯ್ ಸರ್, ಹಾಯ್. ಪ್ರಶಾಂತ್ ಈಡ್ಗ, ಮಂಜುನಾಥ್ ಶೆಟ್ಟಿ, ಅಂಪಾರ್ ಏನು ಅಂಪಾರ್ ಅನ್ನೋದು ಊರ? ಕುಮಾರಸ್ವಾಮಿ ಹೇಗಿದ್ದೀರಾ? ಆರಾಮಿದ್ದೀರಿ ಕುಮಾರಸ್ವಾಮಿ ಅವರೇ? ಪ್ರಸನ್ನ ಕುಮಾರ್ ಬೆಳ್ಳೋಡಿ, ಫಾರೂಕ್ GKR, ಪ್ರಭಾಕರ್ AT, ಕುಮಾರಸ್ವಾಮಿ ಜಿಒ ವಾಚಿಂಗ್. ಈಗ 34 ಮತ್ತು ರೆಡ್ ವಿತ್ 149. 34 ಕಾಮನ್ ಆಬ್ಜೆಕ್ಟು. ಹಾಗಾದರೆ ಇವ್ರು ಕಾಮನ್ ಆಬ್ಜೆಕ್ಟ್ನಿಂದ ಮರ್ಡರ್ ಮಾಡಿದ್ದಾರೆ ಅಂತ 302 ಮಾಡಿದ್ದಾರೆ ಅಂದರೆ, ಕಾಮನ್ ಆಬ್ಜೆಕ್ಟ್ ಅಂದಾಗ 4 ಮಂದಿ 4ಕ್ಕಿಂತ ಒಳಗಿರ್ತಾರೆ. ಹಂಗಾರೆ 3-4 ಮಂದಿ ಸೇರಿದ ಮಾಡಿದ್ದಾರೆ. 3-4 ಮಂದಿ ಶೇರ್ ಮಾಡಿದಾರ ಅಂತ ಅರ್ಥ ಆಗ್ತದೆ. 34 ಹಾಕಿದ್ದಾರೆ. ಆಮೇಲೆ ಲಾಸ್ಟಿಗೆ ರೆಡ್ ವಿತ್ 149 ಹಾಕ್ತಾರೆ. 149 ಏನು ಹೇಳ್ತೈತೆ ಅಂದರೆ ಅಕ್ರಮವಾದಂಥ ಕೂಟ. ನಾವು ಅಕ್ರಮ ಮಂಡಳಿ ಅಂತೇವೆ. ಅನ್ಲಾಫುಲ್ ಅಸೆಂಬ್ಲಿ. ಅನ್ಲಾಫುಲ್ ಅಸೆಂಬ್ಲಿ ಮೀನ್ಸ್ 5 or more than 5 members ವಿತ್ ಆರ್ಮ್ಸ್. ಏನಾದರೂ ಒಂದು ಇಂಥದ್ದು ಮಾಡಲೇಬೇಕು ಅಂಥೇಳಿ ತಾವು ಹೊಂಟಿರ್ತಾರೆ. ಈಗ ಅದಕ್ಕೆ 144 ಕಾಲಮ್ ಮಾಡ್ತಾರೆ ನೋಡ್ರಿ. 5 or more than 5 members ಅಡ್ಡಾಡಬಾಡ್ರಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಹೇಳೋದು. ಅವ್ರು 5ಕ್ಕಿಂತ ಹೆಚ್ಚು ಜನ ಸೇರಿಕೊಂಡು ಈ ರೇಣುಕಾ ಸ್ವಾಮಿಯನ್ನು ಮರ್ಡರ್ ಮಾಡಿದ್ದಾರೆ ಅಂತ ಪ್ರೂವ್ ಮಾಡಬೇಕು. ಈಗ 34 ಹಾಕಿರೋದ್ರಿಂದ ಆ 149ಗೆ ಹೊಡ್ತಾ ಬಿತ್ತು. 17 ಮಂದಿನೂ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತಾರೆ ಇವರು? ಇವ್ರಿಗೆ ಅಂಬಿಗ್ವಿಟಿ ಆಗಿದೆ ಚಾರ್ಜ್ ಶೀಟ್ನಲ್ಲಿ. ಸೆಕ್ಷನ್ ಇಟ್ ಸೆಲ್ಫ್ ಈಸ್ ಅಂಬಿಗ್ವಿಟಿ. ಒಂದಕ್ಕಿಂತ ಒಂದಕ್ಕೆ ವಿರೋಧವಾಗಿದ್ದಾವೆ. ಈಗ 34 ಹಾಕಿರೋದ್ರಿಂದ 4 ಮಂದಿ ಮಾಡಿದ್ದಾರೆ ಅಂತ, 5ಕ್ಕಿಂತ ಹೆಚ್ಚು ಜನ ಇಲ್ಲ ಅಂತ 34 ಇದ್ದಾಗ. ಹಂಗಾರೆ 34 ಇದ್ದಾಗ ಅವ್ರು ಯಾವ ಅಫೆನ್ಸ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ ಪೊಲೀಸರು. ಏನು ಪ್ರೂವ್ ಮಾಡ್ತಾರೆ ಇವರು ಪ್ರಾಸಿಕ್ಯೂಷನ್ನರು? ಹಂಗಾರೆ 149 ಹಾಕಿದ್ದಾರೆ ಅಂದರೆ 149 ಅಂದರೆ ಎಲ್ಲರೂ ಬಂದಿರೋದ್ರಾಗ 17 ಮಂದಿನೂ ಸೇರಿ ಒಬ್ಬರಿಗೊಬ್ಬರು ಒಂದೇ ಸಮಾನವಾದ ಉದ್ದೇಶದಿಂದ ಅಕ್ರಮವಾದ ಕೂಟವನ್ನು ಕಟ್ಟಿಕೊಂಡು ಹೋಗಿ ಇಂಥನ ಹಿಂಗೆ ಮಾಡಿದ. ಆಮೇಲೆ 364 ಹಾಕಿದ್ದಾರೆ. ಕಿಡ್ನ್ಯಾಪಿಂಗ್ ಇನ್ ಆರ್ಡರ್ ಟು ಅಸಾಲ್ಟ್ ಆರ್ ದಿ ಮರ್ಡರ್. ಕಿಡ್ನ್ಯಾಪ್ ಏನು ಮಾಡೋ ಉದ್ದೇಶ ಏನಂದರೆ ಮರ್ಡರ್ ಮಾಡೋ ಉದ್ದೇಶನೇ ಅಲ್ಲಿದೆ. ಅಲ್ಲಿ ಆ ಉದ್ದೇಶನೇ ಇಲ್ಲ. ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತಂದೇಳಿ ಈ ಮೇಲ್ನೋಟದ ಸಾಕ್ಷಿಯಿಂದ ನಾವು ಒಪ್ಕೊಂಡ್ರೂ ಕೂಡ ಅಲ್ಲಿ ಎಲ್ಲರೂ ಸೇರ್ಕೊಂಡಲ್ಲ ಅನ್ಲಾಫುಲ್ ಅಸೆಂಬ್ಲಿ ಬರೋದಿಲ್ಲ. ಹಂಗಾರೆ 34 ಯಾವ್ದ್ರಾಗ ಹೇಳ್ತಾರೆ ಇವರು? 34 ಕಾಮನ್ ಆಬ್ಜೆಕ್ಟ್ ಯಾವ್ದಕ್ಕೆ ಹೇಳ್ತಾರೆ? ಇಷ್ಟು ಇತಿಹಾಸದೊಳಗೆ 39 ವರ್ಷ ಇತಿಹಾಸದೊಳಗೆ 34 ಇದ್ದರೆ
149 ಇರೋದಿಲ್ಲ ಚಾರ್ಜ್ ಶೀಟ್ನೊಳಗೆ. 149 ಇದ್ದರೆ 34 ಇರೋದಿಲ್ಲ. ಈಗ ಬಾಟ್ಲಿ ಒಳಗೆ ಗಾಳಿ ಇರಬೇಕು, ಇಲ್ಲ ನೀರು ಇರಬೇಕು. ಹೌದಾ? ಬಾಟ್ಲಿ ಒಳಗೆ ಲಿಕ್ವಿಡ್ ಇಲ್ಲ ಅಂದರೆ ನಾವು ಅಲ್ಲಿ ಏರ್ ಇರ್ತದೆ, ಬಾಟ್ಲಿ ಒಳಗೆ ಏರ್ ಇರ್ತದೆ, ಗಾಳಿ ಇರ್ತದೆ. ನಾವು ಅದರಲ್ಲಿ ನೀರು ಹಾಕಿದರೆ ಗಾಳಿ ಹೊರ ಹೋಗ್ತದೆ. ಇವ್ರು ಹಂಗಲ್ಲ, ಪೂರಾ ಬಾಟ್ಲಿ ಒಳಗೆ ನೀರು ಇದೆ, ಅರ್ಧ ಗಾಳಿನೂ ಇದೆ ಅಂತ ಹೇಳಿದ್ದಾರೆ ಈಗ. ಹೌದಾ? ಫುಲ್ಲು ನೀರು ತುಂಬಿದಾಗ ಗಾಳಿ ಇರೋದಿಲ್ಲ. 17 ಮಂದಿನ ಮೇಲೂ ಚಾರ್ಜ್ ಶೀಟ್ ಹಾಕಿದಾಗ ಇವರು 17 ಮಂದಿಗೂ ಅನ್ಲಾಫುಲ್ ಅಸೆಂಬ್ಲಿ ಅಂತ 149 ಹಾಕಿದಾಗ 34 ಹಾಕಿದಾಗ ಈಗ 34 ಈಗ ಅವ್ರು ತೆಗೆದ್ರೂ ಕೂಡ ಕೇವಲ 4 ಜನ ಅದನ್ನು ಮರ್ಡರ್ ಮಾಡಿದ್ದಾರೆ ಅಂತ ಅರ್ಥ. ಹಂಗಾರೆ 4 ಜನ ಯಾರು? 4 ಜನ ಅಂದರೆ ಬೆಳಗ್ಗೆ ಹೋಗಿ ನಾವು ಸರೆಂಡರ್ ಹಾಕಿದ್ದೀವಿ, ನಾವು ಮಾಡಿದ್ದೀವಿ ಅಂತ ಒಪ್ಪಿಕೊಂಡಿದ್ದಾರಲ್ಲ, ಆ 3 ಜನದ ಮೇಲೆ ಹಾಕಿದ್ದಾರೆ ಇವರು. ಹಾಗೆ ಆಗ್ತದೆ. ನಾವು ಮಾಡಿದ್ವಿ, ನಾವು ಮಾಡಿ ಬಾಡಿಯನ್ನು ಡಿಸ್ಪರ್ಸ್ ಮಾಡಿದ್ದೀವಿ. ಅವರು ಬಾಡಿನ ಡೆಸ್ಟ್ರಾಯ್ನೂ ಮಾಡಿಲ್ಲ. ಡೆಸ್ಟ್ರಾಯ್ ಮಾಡಿ ಎಲ್ಲಿ ಹೋಗೋದು? ಪೊಲೀಸರಿಗೆ ಹೆಣ ಸಿಗದಂಗೆ ಮಾಡಿದರೆ ಡೆಸ್ಟ್ರಾಯ್ ಆಗ್ತಿತ್ತು. ಬರ್ನ್ ಮಾಡಿದರೆ 201 ಆಗ್ತದೆ. ಬರ್ನ್ ಮಾಡಿ ಬಾಡಿ ಸಿಗದಂಗೆ ಮಾಡಿದರೆ, ಈ ಬೂದಿ ಗೀದಿ ಸಿಗ್ತಾವಲ್ಲ, ಹಂಗೆ ಮಾಡಿದಾಗ 201 ಬರ್ತದೆ. ಇಲ್ಲಿ 201 ಬರೋದೇ ಇಲ್ಲ. ಹಾಗಾದರೆ ಮರ್ಡರ್ ಬಂತು. ಮರ್ಡರ್ ಬಂದಾಗ ಮರ್ಡರ್ನ ಯಾರು ಮಾಡ್ಯಾರ ಅಂತ, ಔಟ್ ಆಫ್ 17 ಮೆಂಬರ್ಸ್ನಿಗೆ ಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ ಇವರು. ಏನು ಎವಿಡೆನ್ಸ್ ಇದೆ? ಯಾವ ಎವಿಡೆನ್ಸ್ನ ಆಧಾರದ ಮೇಲೆ ಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ ಇವರು? ದರ್ಶನನೇ ಸಾಯುವ ಹಾಗೆ ಹೊಡೆದನ, ಸಾಯುವವರೆಗೂ ದರ್ಶನ ಮತ್ತು ಪವಿತ್ರ ಗೌಡ ಹೊಡೆದ್ರ. A1 A2 ಇವರಿಬ್ಬರೇ ಹೊಡೆದ್ರ, ಉಳಿದರೆಲ್ಲ ನಿಂತ್ಕೊಂಡು ನೋಡ್ತಿದ್ರ, ಅಥವಾ ಇವ್ರು ಹೊಡೆದು ಹೋದ್ರ? ಹಾಗಾದ್ರೆ ಸಾವಿಗೆ ಕಾರಣ ಯಾರು? ಈ ಪಂಚನಾಮ ಇವೆಲ್ಲ ಹೇಳಿಕೆಗಳು ಇರಲಿ ಬಿಡ್ರಿ. ಇದು ಹೇಳಿಕೆಗಳು, ಇವನ್ನೆಲ್ಲ ಏನು ಮಾಡ್ತಾರೆ? ಪಂಚನಾಮ ಇವನ್ನೆಲ್ಲವನು ಜಾಮೀನಿಗೆ ಮೇಲ್ನೋಟದ ಸಾಕ್ಷಿಯಾಗಿ ಪರಿಗಣಿಸಿ ಜಾಮೀನು ಕೊಡಬಾರ್ದು ಅನ್ನುವಂಥ ನಿರ್ಧಾರದ ಮಟ್ಟಿಗೆ ಅದಾವೆ. ಈಗ ಫುಲ್ ಪ್ಲೇಜ್ ಟ್ರಯಲ್ ಆದ ಹೊತ್ತಿನಾಗೆ ಈ ಸ್ವಖುಷಿ ಹೇಳಿಕೆ ಅಂದರೆ ನಾವು ವಾಲಂಟ್ರಿ ಸ್ಟೇಟ್ಮೆಂಟ್ಸ್ ಏನು ಪೊಲೀಸರ ಮುಂದೆ ಅವನು ನನ್ನ ಪ್ರಿಯಕರ, ಅವನು ಆಗಾಗ ನಮ್ಮ ಮನೆಗೆ ಇವರು ಬರ್ತದ ದಾಸ ಅಂತ ಹೇಳಿದ್ದಾರೆ ಅಂತ ಟಿವಿಯರು ಹೇಳ್ತಾರಲ್ಲ, ಅವಕ್ಕೆ ಯಾವಕ್ಕೂ ವಿಚಾರಣೆಯಲ್ಲಿ ಮಾನ್ಯತೆ ಇರೋದಿಲ್ಲ. ಇದನ್ನು ಸ್ಪಷ್ಟವಾಗಿ ನೆನಪಿಟ್ಕೊಂಬಿಡ್ರಿ ಮೀಡಿಯಾದಾರೆ. ಎವಿಡೆನ್ಸ್ ಆಗಿ ತೆಗೆದು ನೋಡ್ರಿ. 24, 25, 26 ತೆಗೆದು ಓದ್ರಿ. ಓದಾಕೆ ಬಂದ್ರೆ ಇಲ್ಲ ಅಂದ್ರೆ ನಾವು ಓದಿ ಹೇಳ್ತಾನೆ, ಇಲ್ಲಾಂದ್ರೆ ಮುಚ್ಕೊಂಡು ಸುಮ್ಮನೆ ರೀ. ಸುಮ್ಮನೆ ಜನರ ತಲೆ ಒಳಗೆ ಏನೇನಾರ ಕಾನೂನು ಗೊತ್ತಿಲ್ದರಿಗೆ ಏನೇನಾರ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ನಾಚಿಗೆಟ್ಟಾರ ನೀವು ಟಿ ವಿ ಅದಾರಂತೂ. ನಿಮಗೆ ಮಾನ ಮರ್ಯಾದಿನೆಲ್ಲ ತಲೆ ಚಿಟ್ಟಂತ ನೀವು ಹೇಳೋದು ನೋಡಿಬಿಟ್ರೆ, ನಮ್ಮ ಕಾನೂನು ತಜ್ಞರು ಹೆಂಗೆ ಸುಧಾರಿಸ್ಕೊಂತಾರನೇ ಇವ್ರು ಹೇಳೋದ. ನಮ್ಮ ವಕೀಲರು ಎಲ್ಲರೂ ಸೇರಿ ಇವರಿಗೆ ಹೆಟ್ಟಬೇಕು, ಇವರಿಗೆ ಕಾನೂನಿನ ವಿಚಾರ ಮಾತಾಡಬೇಡ್ರಿ ನೀವು ನಾಚಿಗೆಟ್ಟಾರ ಅಂತ ನಮ್ಮ ವಕೀಲರ ಸಂಘಟನೆ ಹೇಳ್ಬೇಕಾಕೈತಿ. ಇವ್ರಿಗೆ ಏನೇನಾರ ತುಂಬ್ತಾವೆ, ಏನೇನಾರ ಹೇಳ್ತಾವೆ, ಗಲ್ಲು ಶಿಕ್ಷೆ ಆಗೇ ಬಿಡ್ತಾನೆ ಅನ್ನಂಗೆ ಹೇಳ್ತಾವೆ. ಕಾನೂನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. 364 ಅಯ್ಯೋ ಲೈಫ್ ಇಂಪ್ರಿಸನ್ಮೆಂಟ್ ಐತಿ. 701 7 ವರ್ಷದ ಮಟ್ಟ ಐತಿ, 7 ವರ್ಷದಿಂದ 10 ವರ್ಷ ಮಟ್ಟ ಐತಿ. 302 ಗಲ್ಲು ಶಿಕ್ಷೆ ಐತಿ. ಗಲ್ಲು ಶಿಕ್ಷೆ ಐತಿ. ಯಾರಿಗಾಕತಿ ಗಲ್ಲು ಶಿಕ್ಷೆ? ಮೀಡಿಯಾದರಿಗೆ ಚಾಲೆಂಜ್ ಮಾಡ್ತಾನೆ. ಅದರ ಒಬ್ಬರಿಗಾರ ಗಲ್ಲು ಶಿಕ್ಷೆ ಆದ್ರೆ ಧರ್ಮಸ್ಥಳದ ಮಂಜುನಾಥನ ಆಣೆ, ನನ್ನ ಅಷ್ಟು ಆಸ್ತಿ ನೀ ಮೀಡಿಯಾದರಿಗೆ ಬರ್ಕೊಟ್ಬಿಡ್ತೇನೆ. ನನ್ನ ಹೆಸರಿಗೆ ನಾನು ದುಡ್ದಿದ್ದು, ನಮ್ಮ ಅಣ್ಣ ತಮ್ಮಳದು ಮತ್ತು ನಮ್ಮ ಬೇರೆಯವ್ರದಲ್ಲ, ಮಕ್ಕಳು ಮರಿದಲ್ಲ. ನಾನೊಬ್ಬನ ಈ ಜೀವನದಾಗ ಎಷ್ಟು ದುಡ್ದನಿ, ಕಾರು ಗೀರು ನನ್ನ ಮನೆ, ನಾನು ಎಷ್ಟು ದುಡ್ದನಿ, ಅದು ಅಷ್ಟೂ ಮೀಡಿಯಾದರಿಗೆ ಬರ್ಕೊಟ್ಬಿಡ್ತೇನೆ. ನೀವೇನು ಚಾಲೆಂಜ್ ಮಾಡ್ತೀರಿ? ನಿಮ್ಮ ಡಬ್ಬಿಗಳು ಬಂದ್ ಮಾಡ್ತೀರಿ? ಎಸ್ಪೆಷಲಿ ಸುವರ್ಣ ಬಕೆಟ್, ಪಬ್ಲಿಕ್ TV ಆ್ಯಂಡ್ ದಿ ಬಕೆಟ್ ಆರ್ ಕನ್ನಡ, ಈ 3 ಚಾನಲಿಗೆ ನಾನು ಚಾಲೆಂಜ್ ಮಾಡ್ತೇನೆ. ನಿಮ್ಮ TV ಬಂದ್ ಮಾಡ್ಕೊಂತೀರೇ, ನಾನು ವಕಾಲತ್ತು ಬಿಡ್ತೇನೆ. ಒಬ್ಬರಿಗೆ ಗಲ್ಲು ಶಿಕ್ಷೆ ಆಗಲಿ ಅದ್ರಾಗ, ಔಟ್ ಆಫ್ 17 ಮೆಂಬರ್ಸ್ನೊಳಗೆ ಒಬ್ರಿಗಾಗಲಿ. ಬೇರೆ ನಾಚಿಗೆಟ್ಟರ್ ಗೊತ್ತಿಲ್ಲ, ಏನಿಲ್ಲ, ಕಾನೂನು ಗೊತ್ತಿಲ್ಲ, ನಾಚಿಕಿನಲ್ಲಿ ಇವಕ್ಕೆ. 34 ಅಂದ್ರೆ ಏನು ಗೊತ್ತಿಲ್ಲ. 34 ಅಂದ್ರೆ ಕಾಮನ್ ಆಬ್ಜೆಕ್ಟು, 3-4 ಮಂದಿ ಸೇರ್ಕೊಂಡು ಅವನು ಮರ್ಡರ್ ಮಾಡಿದ್ದಾರೆ ಅಂತ ಅರ್ಥ, ಒಂದೇ ಉದ್ದೇಶದಿಂದ. ಹಾಗಾದ್ರೆ 149 ಎಲ್ಲಿ ಬರ್ತೈತಿ? ಅನ್ಲಾಫುಲ್ ಅಸೆಂಬ್ಲಿ ಮೋರ್ ದೆನ್ 5 ಆರ್ ಮೋರ್ ದೆನ್ 5 ಮೆಂಬರ್ಸ್. 5 ಆರ್ ಮೋರ್ ದೆನ್ 5 ಮೆಂಬರ್ಸ್ ಎಲ್ಲಿ ಬರ್ತದೆ ಅನ್ಲಾಫುಲ್ ಅಸೆಂಬ್ಲಿ? ಅದಿದ್ರೆ ಇದು ಬರಲ್ಲ, ಇದಿದ್ರೆ ಅದು ಬರಲ್ಲ. 17 ಮಂದಿ ಅದಾರ ಅಂದಾಗ 4 ಮಂದಿ ಮೇಲೆ 3 ಮಂದಿ ಮೇಲೆ 4 ಮಂದಿ ಮೇಲೆ ಹಂಗೆ ಹಾಕ್ತಾರೆ ಇವರು. ಯಾರು ಮರ್ಡರ್ ಮಾಡಿದ್ದಾರೆ ಅಂದರೆ ದೇರ್ ಈಸ್ ಅ ಕನ್ಫ್ಲಿಕ್ಷನ್ ಇನ್ ದಿ ಇನ್ವೆಸ್ಟಿಗೇಷನ್.
ಇವ್ರಿಗೆ ಗೊತ್ತಿಲ್ಲ, ಇದು ಇರಲಿ ಅದು ಇರಲಿ ಅಂದರು. ಅಲ್ಲಿ ಹಣ್ಣು ಒಂದೈತಿ, ಕಾಯಿ ಒಂದೈತಿ, ಎರಡರಾಗ ಒಂದು ತಗೋಬೇಕು ತಿನ್ನಾಕ. ಹಣ್ಣು ತಗೋಬೇಕು ಇಲ್ಲ ಕಾಯಿ ತಗೋಬೇಕು. ಇವ್ರು ಎರಡಕ್ಕೂ ಗುರಿ ಇಟ್ಟಾರ, ಎರಡೂ ಬಿಡೋದಲ್ಲ. ಇವರೆಲ್ಲ ಐವೋಗಳು ಸೇರ್ಕೊಂಡು ಒಬ್ರಿಗೊಬ್ರು ಮೀಟಿಂಗ್ ಮಾಡ್ಕೊಂಡು ಇದೊಂದು ಹಾಕು ಅದೊಂದು ಹಾಕು. ಈಗ ಹೊಸ್ದಾಗಿ ಗೊತ್ತಿಲ್ದಾರೆ ABCD ಅಂತ ಬರ್ದಾಗ ಬರೆಯಪ್ಪ ಅಂತಂದ್ರೆ ಏನು ಬರೆದ್ರು ಬೀನು ತುಂಬಿದ್ರು. ಹಾಂ, ಬರೀ ದ್ವೇಷ ತುಂಬದ ಕೆಲಸ. ದ್ವೇಷ, ಅಸೂಯೆ, ಸ್ವಾರ್ಥ, ಸೇಡು ರಾಜಕಾರಣಿಗಳಿಂತ ಹೆಚ್ಚು ಸೇಡು ಇವರಲ್ಲಿ ಐತೆ ನೋಡ್ರಿ. ಬರೀ ಮನಿ ಮೈಂಡ್ರಿ, ದುಡ್ಡು ಮಾಡೋದು ಒಂದೇ ಕೆಲಸ. ಆಮೇಲೆ 364 ಇದೆಯಲ್ಲ, ಎಲ್ಲಿಂದ ಕಿಡ್ನಾಪ್ ಮಾಡಿದರು, ಎಲ್ಲಿ ಒಯ್ದು ಮರ್ಡರ್ ಮಾಡಿದರು, ಏನು ಹಂಗಾರೆ ಅದರ ಅರ್ಥ ಏನು? ಮರ್ಡರ್ ಮಾಡೋ ಉದ್ದೇಶ ಅಲ್ಲ ಇಲ್ಲಿ ಗೊತ್ತಾಗಿತ್ತೆ ಇವರಿಗೆ. ಇಲ್ಲಿ ಆಟೋದಾಗ ಅವನು ತೊಗೊಂಡು ಹೋಗಾರ ಅಂತ ಹೇಳಿದಾಗ ಅಲ್ಲಿ ಮರ್ಡರ್ ಮಾಡೋ ಉದ್ದೇಶ ಹೆಂಗೆ ಎಕ್ಸ್ಪ್ರೆಸ್ ಆಯ್ತು? ಐವೋಗಳು ಏನು ಹೇಳ್ತಾರೆ ಅದಕ್ಕೆ ಉತ್ತರನ? ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನು ಹೇಳ್ತಾರೆ? ಎಲ್ಲಿ ಇನ್ವೆಸ್ಟಿಗೇಷನ್ ಹೆಂಗೆ? ಇಲ್ಲೇ ಹೆಂಗೆ ಗೊತ್ತಾತ ಅವತ್ತ ಆಗ ಮರ್ಡರ್ ಮಾಡ್ತಾರಂತ? ಕರ್ಕೊಂಡೋಗಿ ಮರ್ಡರ್ ಮಾಡೋ ಉದ್ದೇಶ ಐತಿ ಅಂತ. ಆಡ ಹುಡ್ರಿಗೆ ಗೊತ್ತಕತಿ ಆ ಹುಡುಗನ್ನ ಮರ್ಡರ್ ಮಾಡೋ ಉದ್ದೇಶಕ್ಕೆ ಕರ್ಕೊಂಡೋಗಿಲ್ಲ. ಮರ್ಡರ್ ಮಾಡ್ಬೇಕಂತ ಉದ್ದೇಶ ಆ್ಯಕ್ಚುಲಿ ಅಲ್ಲಿಲ್ಲ. ಕಾರಣ ಇವರು PM ರಿಪೋರ್ಟ್ ಅಷ್ಟೇ ತೋರಿಸಿದ್ದಾರೆ. ಹಾಗಾದರೆ ಚಪ್ಪಲಿಯಿಂದ ಹೊಡೆದಕ್ಕೆ ಯಾವ ಸೆಕ್ಷನ್ ಹಾಕಿದ್ದಾರೆ? ಚಪ್ಪಲಿಯಿಂದ ಹೊಡೆದ್ರು, ಒದ್ರು, ಇದಕ್ಕೆ ಯಾವ ಸೆಕ್ಷನ್ ಹಾಕಿದ್ದಾರೆ? ಅವೆಲ್ಲಕ್ಕೂ ಸೆಕ್ಷನ್ ಬರ್ತವೆ, ಪ್ರತಿಯೊಂದಕ್ಕೂ ಸೆಕ್ಷನ್ ಬರ್ತವೆ. ಕಾರಣ ಯಾರೂ ಹೆದರುವ ವಿಚಾರ ಇಲ್ಲ. ಇನ್ನು ಬೇಲ್ ವಿಚಾರಕ್ಕೆ ಬರ್ತಾನೆ. ಬೇಲ್ ವಿಚಾರದಲ್ಲಿ ನಾವಿನ್ನೂ ಚಾರ್ಜ್ ಶೀಟ್ ಇನ್ನೂ ಒಂದು 10% ಹಾಕೋದಿದೆ ಅಂತ ಹೇಳ್ಕೊಂಡಾಗ, ಚಾರ್ಜ್ ಶೀಟ್ ಈಸ್ ಎ ಚಾರ್ಜ್ ಶೀಟ್, ಸ್ಕ್ರೂಟ್ನಿ ಆಗಬೇಕು, ಅದನ್ನು ಡಿಸ್ಟಿಕ್ ಕೋರ್ಟಿಗೆ ಕಳಿಸ್ಬೇಕು. ಮ್ಯಾಜಿಸ್ಟ್ರೇಟ್ ಅವ್ರ ಕೆಲಸ ಅದು. ಮ್ಯಾಜಿಸ್ಟ್ರೇಟ್ ಕೋರ್ಟು ಅದನ್ನು ಇಟ್ಕೊಳಂಗಿಲ್ಲ, ಇಮಿಡಿಯೇಟಾಗಿ ಕಮಿಟ್ ಮಾಡಿ 209 ಕೆಳಗೆ ಕಮಿಟ್ ಮಾಡಿ 207 ಕೆಳಗೆ ಎಲ್ಲ ಅಕ್ಯೂಸ್ಡ್ಗಳಿಗೂ ಆ ಕಾಪಿ ಸಪ್ಲೈ ಮಾಡಿ ಅದನ್ನು ಅವ್ರು ಸೈನ್ ತೊಗೊಂಡು ಆ ಚಾರ್ಜ್ ಶೀಟನ್ನು ಜೂರಿಸ್ಟಿಕ್ಷನಲ್ಲಿ ಯಾವ ವಿಚಾರಣಾ ಅಧಿಕಾರ ವ್ಯಾಪ್ತಿ ಇರ್ತಕ್ಕಂಥ ಜಿಲ್ಲಾ ನ್ಯಾಯಾಲಯಕ್ಕೆ ಅದನ್ನು ಕಳಿಸ್ಕೊಡ್ತದೆ. ನಾಳೆ ನಾಡ್ದ ಕಳಿಸ್ಕೊಡ್ಬೋದು. ಸ್ಕೂರಿಟಿಯಾಗಿ CC ನಂಬರ್ ಇದ್ದದ್ದು SC ನಂಬರ್ ಮಾಡಿ, ಈ CC ನಂಬರ್ ಮಾಡಿ ಅಲ್ಲಿ ಕಳಿಸ್ಕೊಡ್ತಾರೆ. ಎಲ್ಲಿಗೆ? ಜಿಲ್ಲಾ ಕೋರ್ಟಿಗೆ. ಜಿಲ್ಲಾ ಕೋರ್ಟ್ನಾರು ಅದಕ್ಕೆ SC ನಂಬರ್ ಹಾಕ್ತಾರೆ. SC ಕೇಸ್ ಅಂದರೆ ಸೆಷನ್ಸ್ ಕೇಸ್ ಅಂತ, ಸೆಷನ್ಸ್ ಟ್ರಯಲ್ ಕೇಸ್, ಸೆಷನ್ಸ್ ಕ್ರಿಮಿನಲ್ ಕೇಸ್ ಅಂತ. CC ಅಂದರೆ ಇಲ್ಲಿ ಕ್ರಿಮಿನಲ್ ಕೇಸ್ ಅಂತ. ನಾವು ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನೇ CC ನಂಬರ್ ಅಂತವಿ, ಕ್ರಿಮಿನಲ್ ಕೇಸ್ ಅಂತ. ಅಲ್ಲಿ SC ಅಂತವಿ. SC ಅಂದರೆ ಸೆಷನ್ಸ್ ಕೇಸ್ ಅಂತ. ಸೆಷನ್ಸ್ ಅಂದರೆ ಮೋರ್ ದೆನ್ ಸೆಷನ್ಸ್ ವಿಚಾರಣೆ ಮಾಡ್ತಕ್ಕಂಥ ಜಿಲ್ಲಾ ನ್ಯಾಯಾಲಯ ಗಂಭೀರವಾದ ಪ್ರಕಾರ ಈ ರೇಪು, ಸ್ಪೆಷಲ್ ಕೋರ್ಟು, ಅಟ್ರಾಸಿಟಿ ಕೇಸು, ಮತ್ತು ಇವು ರಾಬರಿ, ಆಮೇಲೆ ಭಾಳ ಗ್ರೀವಿಯಸ್ ಹರ್ಟ್ 307 ಆದವು, 306 ಆದವು, ಆಮೇಲೆ ರೇಪ್ ಆದವು, ಆಮೇಲೆ ಈ ಮರ್ಡರ್ ಆದವು, ಅಟೆಂಪ್ಟ್ ಮರ್ಡರ್ ಆದವು. ಇಂಥವೆಲ್ಲವು ಮಾನ್ಯ ಸೆಷನ್ಸ್ ಕೋರ್ಟ್ಗೆ ವಿಚಾರಣೆಗೆ ಹೋಗ್ತವೆ. ಇಲ್ಲಿ ವಿಚಾರಣೆ ಮಾಡ್ತಕ್ಕಂಥ ನ್ಯಾಯಾಲಯದ ಮುಂದೆ ಬೇಲಿಗೆ ಹಾಕ್ತಾರೆ. ಈಗ ಸದ್ಯಕ್ಕೆ ಚಾರ್ಜ್ ಶೀಟ್ ಕಾಪಿಯನ್ನು ತಗೊಂಡು ಹಾಕೋದ್ರಿಂದ ಈ ಜಿಲ್ಲಾ ನ್ಯಾಯಾಲಯದಲ್ಲಿ ಈಗೇನೋ ಪ್ರಾಥಮಿಕ ಹಂತದಲ್ಲಿ ಏನು ಬೇಲ್ ಹಾಕಿದರೆ, ಇದಕ್ಕೆ ಸರ್ಕಾರಿ ಪ್ರಾಸಿಕ್ಯೂಟ್ರು PP ಅಂತವಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಜಿಲ್ಲಾ ಕೇಡರ್ ಅವರು, ಜಿಲ್ಲಾ ಕೋರ್ಟ್ನಲ್ಲಿ ಪ್ರತಿವಾದ ಮಾಡ್ತಕ್ಕಂಥ, ನಮ್ಮ ಕೂಡ ಡಿಫೆನ್ಸ್ ಲಾಯರ್ ಕೂಡ ಪ್ರತಿವಾದ ಮಾಡ್ತಕ್ಕಂಥ ಸರ್ಕಾರಿ ಅಭಿಯೋಜಕರು ಅಂತ ಅವರಿಗೆ. ಸರ್ಕಾರದ ಪ್ರಾಸಿಕ್ಯೂಟ್ರಿಗೆ ನಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೀವಿ. ಈ ಮಾಫ್ಸಿಲ್ ಕೋರ್ಟ್ನ ನಮ್ಮ JMFC ಕೋರ್ಟ್ನೊಳಗೆ ವರ್ಕ್ ಮಾಡೋರಿಗೆ APP ಅಂತವೆ, ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೀವಿ. ಈ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಇಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಾಗಲಿ ಮಾನ್ಯ ಹೈಕೋರ್ಟ್ಗಳಲ್ಲಾಗಲಿ ವಾದ ಮಾಡುವಂಥ ಅಧಿಕಾರ ವ್ಯಾಪ್ತಿ ಅವ್ರಿಗಿಲ್ಲ. ನಾವೇನದವಲ್ಲ ಅಡ್ವೊಕೇಟ್ಸು, ನಾವು ಹೈಕೋರ್ಟ್ನಾಗಾದರೂ ವಾದ ಮಾಡ್ತೀವಿ, ಆನರಬಲ್ ಸುಪ್ರೀಂ ಕೋರ್ಟ್ನಾಗಾದರೂ ವಾದ ಮಾಡ್ತೀವಿ, ನಾವು ಜಿಲ್ಲಾ ನ್ಯಾಯಾಲಯದಲ್ಲಿ ವಾದ ಮಾಡ್ತೀವಿ, JMFC ಕೋರ್ಟ್ ಮುಂದೂ ವಾದ ಮಾಡ್ತೀವಿ, ತಹಸೀಲ್ದಾರ್ಗಳ ಮುಂದೂ ಹೋಗ್ತೀವಿ, DC ಮುಂದೆ ಹೋಗ್ತೀವಿ, AC ಮುಂದೂ ಹೋಗ್ತೀವಿ,
ಇಷ್ಟೆಲ್ಲ ನಾವು ವಾದ ಮಾಡ್ತೀವಿ. ಟ್ರಿಬ್ಯುನಲ್ಗಳ ಮುಂದೂ ವಾದ ಮಾಡ್ತೀವಿ ನಾವು. ಟ್ರಿಬ್ಯುನಲ್ಗಳು, ಲ್ಯಾಂಡ್ ಟ್ರಿಬ್ಯುನಲ್ಸು ಇವೆಲ್ಲ, ವಾಟರ್ ಟ್ರಿಬ್ಯುನಲ್ಸು ಇವೆಲ್ಲ ಇರ್ತಾವಲ್ಲ, ಅಂಥ ಟ್ರಿಬ್ಯುನಲ್ಗಳು ಕೂಡ ಇವಾಗ ವಾಸ್ಟ್ ಪ್ರಾವಿಷನ್ ನಮ್ಮ ಅಡ್ವೊಕೇಟ್ಸ್ಗಿದ್ದಾವೆ. ಸೊ ಇಲ್ಲಿ ಜಿಲ್ಲಾ ನ್ಯಾಯಾಲಯ, ಜುರಿಡಿಕ್ಷನಲ್ ಜಿಲ್ಲಾ ನ್ಯಾಯಾಲಯದ ಮುಂದೆ ಬೇಲ್ ಹಾಕ್ತಾರಲ್ಲ, ಬೇಲ್ ಹಾಕಿದಾಗ ಪ್ರಾಸಿಕ್ಯೂಟ್ರು, ಪಬ್ಲಿಕ್ ಪ್ರಾಸಿಕ್ಯೂಟ್ರು ಆಬ್ಜೆಕ್ಷನ್ ಹಾಕ್ತಾರೆ. ಪೊಲೀಸರ ಕೆಲವೊಂದು ನಿಬಂಧನೆಗಳನ್ನು ಸೇರಿಸಿ ಆಬ್ಜೆಕ್ಷನ್ಸ್ ತೊಗೊಂಡು ಆಬ್ಜೆಕ್ಷನ್ ಹಾಕ್ತಾರೆ. ಇಲ್ಲಿ 100ಕ್ಕೆ 90% ಜಾಮೀನು ದರ್ಶನ್ಗಾಗಲಿ ಅವರ ಪರ ಯಾರಿಗೇ ಆಗಲಿ ಆ ಕೇಸ್ನಲ್ಲಿರೋರಿಗೆ ಜಾಮೀನು ಸಿಗುವಂಥ ಸಾಧ್ಯತೆಗಳು 90% ಇಲ್ಲ. ದೆನ್ ಆನರಬಲ್ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋದಾಗ ಇವರು ಎಷ್ಟು ದಿವಸ ಒಳಗಡೆ ಇದ್ದಾರೆ, ಇವರು ಪ್ರಾಸಿಕ್ಯೂಷನ್ಗೆ ಮುಂದೆ ಸಿಗ್ತಾರೆ ಇಲ್ವೋ, ಅಬ್ಸ್ಕಂಡ್ ಆಗ್ತಾರೋ ಹಿಂಗೋ, ಟ್ಯಾಂಪರಿಂಗ್ ಆಫ್ ದಿ ವಿಟ್ನೆಸಸ್, ಮತ್ತು ಉಳಿದ ಸಾಕ್ಷ್ಯಾಧಾರಗಳಿಗೆ ಏನಾದರೂ ಹೆದರಿಸ್ತಾರೋ ಹೇಗೆ. ಈಗ ಇನ್ವೆಸ್ಟಿಗೇಷನ್ ಆಗಿದೆ, ಕಂಪ್ಲೀಟ್ ಯಾರ್ಯಾರು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ, ಪೊಲೀಸರು ಏನೇನು ಸೀಸ್ ಮಾಡ್ಕೊಂಬಿಟ್ಟಿದ್ದಾರೆ. ಆದ್ದರಿಂದ ಡೆಸ್ಟ್ರಾಯ್ ಆಫ್ ದಿ ಆಬ್ಜೆಕ್ಟ್ಸ್, ಮೆಟೀರಿಯಲ್ ಆಬ್ಜೆಕ್ಟ್ಸ್ ಆರ್ ಮೆಟೀರಿಯಲ್ ಎವಿಡೆನ್ಸ್, ಆಮೇಲೆ ಡೆಸ್ಟ್ರಾಯಿಂಗ್ ಆರ್ ಟ್ಯಾಂಪರಿಂಗ್ ಆಫ್ ದಿ ವಿಟ್ನೆಸಸ್, ಇಂಥ ಕ್ವಶನ್ ಡಸಂಟ್ ಅರೈಸ್. ಈಗ ಬರೋದಿಲ್ಲ. ಸೊ ಆ ಕಾರಣದಿಂದ ಮಾನ್ಯ ಹೈಕೋರ್ಟ್ನಲ್ಲಿ ಜಾಮೀನು 50-50 ಇದೆ. ಮಾನ್ಯ ಹೈಕೋರ್ಟ್ನಲ್ಲಿ 50-50 ಸಿಗಬಹುದು. ಔಟ್ ಆಫ್ 17 ಮೆಂಬರ್ಸ್ನಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಇಂಥವರೇ ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ಯಾರಾಗ್ರಾಫ್ನಲ್ಲಿ ಸ್ಕ್ರೂಟನೈಸ್ ಮಾಡಿದಾಗ, ಡಿಫೆನ್ಸ್ ಲಾಯರು ನಮ್ಮಂಥವರು ಆರ್ಗ್ಯುಮೆಂಟ್ ಮಾಡಿದಾಗ, ಈ ದರ್ಶನ್ನ ಎಲ್ಲಿ ಮಾಡಿದ್ದಾರೆ ಮರ್ಡರ್ನ, ಇವರು ಮಾಡಿದ ಅಬ್ಸಲ್ಯೂಟ್ ಕಾನ್ಸ್ಟಿಟ್ಯೂಷನ್ ಆಫ್ ಅಫೆನ್ಸ್, ಪ್ಯೂರ್ ಕಾನ್ಸ್ಟಿಟ್ಯೂಟ್ ಮಾಡಿರಬೇಕು. ಅಫೆನ್ಸ್ ಅಂಡರ್ ಸೆಕ್ಷನ್ 302 ಶುಡ್ ಕಾನ್ಸ್ಟಿಟ್ಯೂಟ್ ಅಗೇನೆಸ್ಟ್ ದಿಸ್ ದಾಸ ದರ್ಶನ್. ಕಾನ್ಸ್ಟಿಟ್ಯೂಟ್ ಆಫ್ ಅಫೆನ್ಸ್ನೊಳಗೆ 302 ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಪ್ರಾಸಿಕ್ಯೂಷನ್ಗೆ ಎಷ್ಟು ಕಷ್ಟ ಇದೆ. ಯಾಕೆಂದರೆ ಮೆಸೇಜ್ ಮಾಡಿದರೆ ಇವರಲ್ಲ, ಮೆಸೇಜ್ ರಿಸೀವ್ ಮಾಡ್ಕೊಂಡರೆ ಇವರಲ್ಲ. ಹೀ ಈಸ್ ಓನ್ಲಿ ಹಿಯರ್ಸೆ. ಯಾರ ಪವಿತ್ರಗೌಡ ಹೇಳಿದ್ದು, ಪವಿತ್ರಗೌಡ ಅವರ ಪ್ರೇಯಸಿ ಅಂತ ಇವ್ರು ಹೇಳ್ತಾರೆ ಮೀಡಿಯಾದವರು. ಅವ್ರು ಸ್ಟೇಟ್ಮೆಂಟ್ನಾಗ ಹೇಳ್ಕೊಂಡಿರಲಿ, ಸ್ಟೇಟ್ಮೆಂಟ್ನಾಗ ಏನು ಹೇಳ್ಕೊಂಡ್ರು ಕೋರ್ಟ್ನಾಗ ಬಂದ್ರೆ ಅದನ್ನು ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ. ಪೊಲೀಸರು ಡ್ಯೂರಿಂಗ್ ಕಸ್ಟಡಿ ಅವ್ರ ಸಿಗ್ನೇಚರ್ ತೊಗೊಂಡ್ರೆ ಅವ್ರು ಏನು ಬರ್ಕೊಂಡ್ರೆ ನಮಗೆ ಗೊತ್ತಿಲ್ಲ. ದಿಸ್ ಈಸ್ ಆನ್ಸರ್ ಆಫ್ ದಿ ಅಕ್ಯೂಸ್ಡ್ ಆ್ಯಂಡ್ ಹೀಸ್ ಕೌನ್ಸಿಲ್. ನಾನಿದ್ರು ಅದನ್ನ ಹೇಳ್ತಾನೆ. ನಮ್ಮ ಹೆಮ್ಮೆ ನಮ್ಮ ಕುಡುಪ್ಲಿ ವಕೀಲರು ಸಿದ್ದು ಕೋರಿಶೆಟ್ಟರ್. ನಮಸ್ಕಾರ ರೀ ಕೋರಿಶೆಟ್ರ. ನಮ್ಮ ಕಾಂಗ್ರೆಸ್ ಪಾರ್ಟಿ ನಿಮ್ಮಂಥ ಉತ್ತಮರನ್ನು ಗುರುತಿಸಿಲ್ಲ. ಅಲ್ಲಿ ಕೆಲವೊಬ್ರು ತಿನ್ನಾರದಾರಪ್ಪ. ಅಲ್ಲ ರಾಣೆಬೆನ್ನೂರಾಗ ಓಸಿ ಗ್ಯಾಮ್ಲಿಂಗು, ಸ್ಪೀಟು ಕ್ಲಬ್ಬು ಎಲ್ಲ ಚಲವಾಗಿದ್ದಾವಂತೆ. ಸೊ ಕಾರಣ ದರ್ಶನನ ಮೇಲೆ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ಕಿಡ್ನ್ಯಾಪ್ ಮಾಡಿದಾಗಿಲ್ಲ, ಕರ್ಕಮ್ಮ ಅಂತ ಹೇಳಿದಕ್ಕೆ ಎವಿಡೆನ್ಸ್ ಇಲ್ಲ, ಕಾನ್ಸ್ಪಿರಸಿ ಮಾಡಿದ ಎವಿಡೆನ್ಸ್ ಇಲ್ಲ. ಕ್ರಿಮಿನಲ್ ಕಾನ್ಸ್ಪಿರಸಿ 120B ಹಾಕಿದ್ದಾರೆ. 120Bದಾಗ ಪಿತೂರಿ ಇರಬೇಕು, ಇವರೇ ಪಿತೂರಿ ಮಾಡಿರ್ಬೇಕು. ಅದಕ್ಕೆ ಎವಿಡೆನ್ಸೇ ಇಲ್ಲ. ದೇರ್ ಶುಡ್ ಬಿ ಸಮ್ ಡೈರೆಕ್ಟ್ ಎವಿಡೆನ್ಸ್. ಇವರು ದರ್ಶನ್ ಅವರು ಅವನಿಗೆ ಕರ್ಕಂಬ ಅವನು ಕೊಂದು ಬಿಡಬೇಕು ಅಂತ ಇರಬೇಕು ಎವಿಡೆನ್ಸ್. ಅಲ್ಲಿ 364 ಅಟ್ರ್ಯಾಕ್ಟ್ ಆಗ್ತದೆ. 364 ಕಿಡ್ನ್ಯಾಪ್ ವಿತ್ ಇಂಟೆಂಡಿಂಗ್ ಟು ಮರ್ಡರ್. ಅಲ್ಲಿ ನಾವು ಕಿಡ್ನ್ಯಾಪ್ ಆದಾಗ ಪ್ಲ್ಯಾನ್ ಇರಬೇಕದು ಮರ್ಡರ್ ಮಾಡ್ತಾರೆ ಅಂತ. ಮರ್ಡರ್ ಮಾಡೋಕ್ಕೆ ಕರ್ಕೊಂಡು ಹೊಂಟಾರ ಅಂತ. ಕುರಿನ ದುರ್ಗಾವು ಬ್ಯಾಟಿ ಕೊಡೋಕೆ ತಗೊಂಡೋಗ್ಯವ ಅಂತ ಊರ ಮೆರವಣಿಗೆ ಮಾಡ್ಕೊಂಡು ಹೊಂಟಿರ್ತಾರಲ್ಲ ಕುರಿ ತಗೊಂಡು, ನಾವು ದೇವ್ರು ಮಾಡ್ತೇವೆ ಅಂತ. ಹಂಗೆ ಇರ್ಬೇಕದು. ಕಿಡ್ನಾಪ್ ಮಾಡಿದಾಗನೇ ಇವನ್ನ ಬಲಿ ಕೊಡಕ್ಕೆ ತಗೊಂಡು ಹೊಂಟಾರ ಅಂತ ಇರಬೇಕದು. ಅದಿಲ್ಲ ಅಲ್ಲಿ. ಸುಮ್ಮನೆ ಕರ್ಕೊಂಡು ಹೊಂಟ್ರು. ಅದೇ ಮೀಡಿಯಾದವ್ರು ಹೇಳಿದ್ರು ಒಂದೆರಡು ನೋಡೋದ ಹೋದ. 7:00 ಪಾಸ್ ಆಯ್ತು ಇವನ ಗಾಡಿ. ಇವರು 9 ಗಂಟೆಗೆ 9:30 ಮರ್ಡರ್ ಆಗಿದೆ ಅಂತ ಈಗ ಹೇಳ್ತಾರೆ.
ಆವಾಗ ಹೇಳಿದರು ಬೆಳಗ್ಗೆ ಮುಂಜಾನೆ 6-6:30 ಗೊತ್ತಾಯ್ತು ಅಂತ. ಆಲ ಎಸ್ಕೇಪ್ ಆಗಿ ಮೈಸೂರಾಗದನ ಅಂತ ಹೇಳಿದರು. ಯಾಕೆ ಮೈಸೂರಿಗೆ ಹೋಗಬಾರ್ದಾಗಿತ್ತ? ಫಾರಿನ್ಗೆ ಹೋಗ್ಬೇಕಾಗಿತ್ತ? ಏನು ಪ್ರಜ್ವಲ್ ರೇವಣ್ಣನಂಗೆ ಏನು ಹೋಗಿ ಇದ್ರಾಗ ಜಪಾನ್ಯಾಗ ಕುತ್ಕೋಬೇಕಾಗಿತ್ತ? ಇನ್ನು ಜರ್ಮನಿಯಾಗ ಕುಂದ್ರಬೇಕಾಗಿತ್ತ? ಎಲ್ಲಿ ಹೋದ್ರೂ ಹಿಡಿತಾರಲ್ರಿ ಪೊಲೀಸರು. ಒಮ್ಮೆ ಅಫೆನ್ಸ್ ಮಾಡಿದನು ಸರೆಂಡರ್ ಆಗೋದು ಚಲೋ, ಇದಕ್ಕಿಂತ ದೊಡ್ಡ ಕಷ್ಟ ಅದು. ಅವ್ನು ಪಾಪ ಅವೆಲ್ಲ ಈಸಿಲಿ ಅವೈಲೇಬಲ್ ಆಗಿದ್ದಾನೆ. ಹಂಗೆ ಹಿಡಿದ್ರು ಹಿಂಗೆ ಹಿಡಿದ್ರು, ಅಯ್ಯೋ ಸಿಂಗಮ್ಮು ಆ ಸಿಂಗಮ್ ಏನು ಮಾಡಿರೋದಲ್ಲ ಕಣ್ರಿ. ನಾವು ಹಲವಾರು ಕೇಸ್ನೇ ನೋಡಿದ್ದೀವಿ. ಅವನು ಓಡ್ ಹೊಂಟದ್ದ, ಪೊಲೀಸರು ಹೋಗಿ ಬೆನ್ನು ಹತ್ತಿ ಹಿಡಿದ್ವಿ ಅಂತ ಹೇಳ್ತಾರೆ. ಸುಳ್ಳೇನೆ ಪೊಲೀಸರು ಹೋಗಯ್ಯ ಅವನು ಕರ್ಕಮ್ಮ ಅಂತ ಇರ್ತಾರೆ. ಅದನ್ನೇನು ಅಯ್ಯೋ ಏನು ದೊಡ್ಡ ಇವ್ರನ್ನ ಟೆರರಿಸ್ಟ್ಗಳು ಹಿಡ್ದಂಗೆ ಇವ್ರನ್ನ ರೂಪಿಸ್ತಾರೆ. ಏನು ದರ್ಶನ್ ಏನು ಟೆರರಿಸ್ಟ್ ಏನ್ರಿ? ಭಯೋತ್ಪಾದಕ ಏನ್ರಿ? ಏನು ಗ್ಯಾಂಗ್ ಅಂತ ಹೇಳ್ತಾರಲ್ಲ, ಏನು ದರ್ಶನ್ ಏನು ಬಾಂಬಿಟ್ಟದ್ನ? ಏನು ಬಾಂಬಿಟ್ಟು ಸಾಮಾಜಿಕ ವಿರೋಧಿ ಕೆಲಸ ಮಾಡಿದ್ನ? ನೀವು ಫೇಸ್ಬುಕ್ನಾಗೆ ಇನ್ಸ್ಟಾಗ್ರಾಮ್ನಾಗೆ ಟ್ರೋಲ್ ಮಾಡೋರ ಬಗ್ಗೆ ನೀವು ಮಾತಾಡ್ಬೇಕು. ನಿಮ್ಮದ ಟ್ರೋಲ್ ಮಾಡ್ಯಾರಲ್ಲ, ಈಗ ನೀವೇನು ಕಿತ್ಕಂತೀರಿ? ಈಗ ನೀವು ಮಾಡ್ರಿ, ಕೇಸ್ ಕೊಡ್ರಿ. ಆ ಕುಂಟೆ ಬೆಲ್ಲಿದು ಎಷ್ಟು ಟ್ರೋಲ್ ಮಾಡ್ಯಾರಲ್ಲ ಸಯ್ಯ, ನೀವು ಕೊಡ್ರಿ ಕೇಸ. ಓ ದರ್ಶನ್ ಕೇಸ್ ಕೊಡ್ಬೇಕಾಗಿತ್ತು, ಪವಿತ್ರ ಗೌಡ ಕೇಸ್ ಕೊಡ್ಬೇಕಾಗಿತ್ತು, ಅದನ್ನೇನು ಹೇಳ್ತೀರಿ ನೀವೀಗ? ನೀವೇನು ಹೇಳ್ತೀರಿ? ಈಗ ಆಗಿದ್ದ ಆಗಿ ಹೋಗೈತಿ, ಈಗ ಜೈಲ್ನಾಗ ಅದಾರ ಅವರು. ಈಗ ಹಂಗೆ ಬುದ್ಧಿ ಹೇಳಕ್ಕೆ ಹೊಂಟದಾರ. ತಲೆ ಎಲ್ಲಿಟ್ಟದವೋ ಏನೋ ಅವು ಹಾಫ್ ನಾಲೆಜ್ಗಳು ಬೇರೆ ಏನೇನೋ ಮಾತಾಡ್ತಾವಂತ. ಅರ್ಧ ಬರ್ಧ ಓದಿರವ ಅವು ಏನು ಓದಿ ಇಲ್ಲ, ತಿಳುವಳಿಕೆನೂ ಇಲ್ಲ, ಅನುಭವ ಅಂತೂ ಮೊದಲೇ ಇಲ್ಲ. ನಾನು ಹೇಳ್ತಾ ನೋಡು, ನನ್ನ ಅನುಭವದೊಳಗೆ ಈ ಪೊಲೀಸರಿಗೆ ಚಾಲೆಂಜ್ ಮಾಡ್ತಾನೆ. 34 ರೆಡ್ ವಿತ್ 149 ಹಾಕಿದ ಚಾರ್ಜ್ ಶೀಟ್ ಎಲ್ಲರ ಇಷ್ಟು ದಿವಸ ಆದಂಥ ಜಜ್ಮೆಂಟ್ನೊಳಗೆ ತೋರಿಸ್ಬಿಡ್ಲಿ ಈ ಪೊಲೀಸರು. ಚಾಲೆಂಜ್. ಇಡೀ ಕರ್ನಾಟಕದೊಳಗೆ 34 ಮತ್ತು 149 ಎರಡೂ ಸೆಕ್ಷನ್ ಇದ್ದಂಥ ಚಾರ್ಜ್ ಶೀಟನ್ನು ತೋರಿಸ್ಬಿಡ್ಲಿ. 39 ವರ್ಷ 85 24 ಜೂನ್ 1985ರಿಂದ ನಾನು ಜುಡಿಷಿಯರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಲಾಯರ್ ಆಗಿ. ಅಂದಿನಿಂದ ಇಂದಿನವರೆಗೂ ನಾನು ಆ್ಯಕ್ಟಿವ್ ಅಡ್ವೊಕೇಟ್ ಆಗಿದ್ದೇನೆ. ಸಾಕಷ್ಟು ಕೇಸುಗಳನ್ನು ನಡೆಸಿದ್ದೇನೆ. 100 ಮರ್ಡರ್ ಕೇಸ್ಗಳನ್ನು, ಸೆಷನ್ಸ್ ಕೇಸ್ಗಳನ್ನು, ಸುಮಾರು 500ಕ್ಕಿಂತ ಹೆಚ್ಚು ಸೆಷನ್ಸ್ ಕೇಸ್ಗಳನ್ನು ನಡೆಸಿದ್ದೇನೆ. ಇವೆಲ್ಲದರಲ್ಲೂ ಸಹಿತ ತೋರಿಸ್ಬಿಡ್ಲಿ ಇವರು 149 ಮತ್ತು 34 ಇದ್ದದ್ದನ್ನು. ಅರೆ ಆಫೀಸಿಯಲ್ ಕೋರ್ಟ್ಗೆ ಹಾಕಾರೆ ಈ ಲೋಕಲ್ PSI ಫಸ್ಟ್ ಕ್ಲಾಸ್ ಚಾರ್ಜ್ ಶೀಟ್ ಬರೀತಾರೆ ರೀ. ಫಸ್ಟ್ ಕ್ಲಾಸ್ ರೈಟರ್ ಹೈ ಕ್ಲಾಸ್ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿರ್ತಾರೆ. ದರ್ಶನ್ ಕೇಸ್ ಎಂಥ ಕೇಸ್ ಅದ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ? ಏನು ಕಳಸ ಬಲಸ, ಆ ಸೆಕ್ಷನ್ನು ಈ ಸೆಕ್ಷನ್ನು. ಈಗ ಗೊತ್ತಿಲ್ಲದ ಡಾಕ್ಟ್ರು 108 ಗುಳಿಗೆ ಬರೀತಾರಲ್ಲ, ಅದು ಒಂದಿರಲಿ ಇದು ಒಂದಿರಲಿ, ಆ ಆ್ಯಂಟಿಬಯೋಟಿಕ್ ಇರಲಿ ಇದು ಆ್ಯಂಟಿಬಯೋಟಿಕ್ ಇರಲಿ. ಎರಡೆರಡು ಆ್ಯಂಟಿಬಯೋಟಿಕ್ ಹಾಕಿದರೆ ಆ ಬಾಡಿ ಹೆಂಗೆ ತಡ್ಕೋಬೇಕು? ಸತ್ತೋಗ್ಬಿಡ್ತಾನೆ ಅವನು. ಸೊ ಹಾಗೆ ಪ್ರಾಸಿಕ್ಯೂಷನ್ ಕೇಸಿಗೆ ಡ್ಯಾಮೇಜ್ ಇದೆ ಅದು. ಈಗ ಅವ್ರು ಹಾಕಿರೋ ಕೇಸು, ಅವ್ರು ಹಾಕಿರೋ ಸೆಕ್ಷನ್ಗಳು ಫುಲ್ ಆಫ್ ಡ್ಯಾಮೇಜ್ ಇದೆ, ಫುಲ್ ಆಫ್ ಆಂಬಿಗ್ವಿಟಿ ಇದೆ. ಇದು ಡ್ಯಾಮೇಜ್ ಟು ದಿ ಪ್ರಾಸಿಕ್ಯೂಷನ್. ನಾಳೆ ಅಲ್ಲಿ ಬರ್ತಕ್ಕಂಥ ಪ್ರಾಸಿಕ್ಯೂಟ್ರಿಗೆ ಕೇಸ್ ನಡೆಸೋದು ಭಾಳ ಕಷ್ಟ ಆಗುತ್ತೆ. ನಾವು ವಕೀಲರಲ್ಲ, ಜಜಸ್ ಅವರು ಕೇಳುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಪ್ರಾಸಿಕ್ಯೂಟ್ರ್ ಉತ್ತರ ಕೊಡಬೇಕಾಗ್ತದೆ. ಚಾರ್ಜಸ್ ಫ್ರೇಮ್ ಮಾಡ್ಬೇಕಾದ್ರೆ ಇವೆಲ್ಲ ಬರ್ತವೆ. ಜಜಸ್ಸು ಚಾರ್ಜಸ್ ಫ್ರೇಮ್ ಮಾಡ್ತಾರೆ. ಚಾರ್ಜಸ್ ಫ್ರೇಮ್ ಮಾಡ್ಬೇಕಾದ್ರೆ 3-4 ಜನ ಸೇರಿ ಮರ್ಡರ್ ಮಾಡಿದ್ರು ಅಂತ ಮಾಡ್ಕೋಬೇಕು ಅವರು. 17 ಜನನು ಸಮಾನವಾದ ಉದ್ದೇಶದಿಂದ, ಸಮಾನವಾದ ದುಷ್ಟಕೂಟದಿಂದ ಈ ಒಂದು ಕೊಲೆ ನಡೆದಿದೆ ಅಂತ ಬರ್ಕೋಬೇಕಾ? ಹೇಗೆ ಬರೀಬೇಕು ಅವ್ರು? ಚಾರ್ಜ್ ಹೆಂಗೆ ಫ್ರೇಮ್ ಮಾಡಬೇಕು? ಡಿಸ್ಟ್ರಿಕ್ಟ್ ಮಾನ್ಯ ಜಿಲ್ಲಾ ನ್ಯಾಯಾಲಯದವರು ವಿಚಾರಣೆ ಮಾಡ್ತಕ್ಕಂಥ ಮಾನ್ಯ ಜಿಲ್ಲಾ ನ್ಯಾಯಾಲಯ ಮಾಡಬಹುದಾದಂಥ ಜಿಲ್ಲಾ ನ್ಯಾಯಾಧೀಶರು ಯಾವ ಚಾರ್ಜ್ ಫ್ರೇಮ್ ಮಾಡ್ಕೋಬೇಕು? 34 ಮಾಡ್ಕೋಬೇಕಾ, 149 ಮಾಡ್ಕೋಬೇಕಾ? ಯಾವ್ದು ಮಾಡ್ಕೋಬೇಕು? ಇದು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡಿದಂಥ ಲಾಯರ್ಗಳಿಗೆ ತಿಳಿತದೆ. ಇಲ್ಲ ಅಂದರೆ ಕೆಳಗಿನ ಏನು ಇಲ್ಲಿ ರೈಟರ್ ಅದಲ್ಲ, DO ಅಂತ ಇದ್ದಾರೆ, ಡ್ರಾಫ್ಟಿಂಗ್ ಆಫೀಸರ್ ಅಂತ ಹುಡುಗರು, ಪೊಲೀಸರು ಇರ್ತಾರೆ. ಅವರು ಫಸ್ಟ್ ಕ್ಲಾಸ್ ಡ್ರಾಫ್ಟ್ ಮಾಡ್ತಾರೆ. ಅವರು ಈ ರೀತಿ 34, 149 ಹಾಕಿ ಚಾರ್ಜ್ ಶೀಟ್ ಹಾಕಿಬಿಟ್ಟಿದ್ದೀರಿ. ಈಗ ಎರಡನ್ನೂ ಹಾಕಿದ್ದಾರೆ ಅಂತ TV ತೋರಿಸಿದ್ರು. ಕಾರಣ ಈ ಹಾಕಿರೋ ಪ್ರಾಸಿಕ್ಯೂಷನ್ನು ಕೇಸು ದರ್ಶನ್ ಅವ್ರ ಒಬ್ಬರ ಮಟ್ಟಿಗೆ ಪ್ರೂವ್ ಮಾಡಲಿಕ್ಕೆ ಅವರೇ ಮರ್ಡರ್ ಮಾಡಿದ್ದಾರೆ, ಅವರೇ ಹಣವನ್ನು
ಡೆಸ್ಟ್ರಾಯ್ ಮಾಡಿದರೆ, ಅವರೇ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಅನ್ನುವ ಇಂಗ್ರೀಡಿಯೆಂಟ್ಸ್ ಇಲ್ಲ. ಭಾಳ ಅಂದರೆ ಏನಾದರೂ ಹೊಡೆದದ್ದಾನೋ ಅನ್ನುವುದನ್ನು ಏನಾದರೂ ತಿಣಿಕಿ ಇವ್ರು ಪ್ರೂವ್ ಮಾಡ್ಬೋದು. ಬೂಟುಗಾಲಿನಿಂದ ಒದ್ದದಾನೆ, ಅದು 324. ಅದನ್ನು ಆಟೋಮೆಟಿಕ್ಕಾಗಿ ಚಾರ್ಜನ್ನು ಟ್ರಯಲ್ ಕೋರ್ಟೇ ಮಾಡ್ಕೊತದೆ. ಇವ್ರು ಹಾಕಲಿಲ್ಲದ್ರೂ ಚಾರ್ಜ್ ಮಾಡ್ಕೊತಾರೆ. ಅಬ್ಯೂಸಲ್ ಬೈದಿರ್ಬೋದು 504. ಇವೆಲ್ಲಕ್ಕೂ ಸೇರಿ ಒಂದು 3 ತಿಂಗಳು ಕನ್ವಿಕ್ಷನ್ ಇದೆ. ಈಗ ಆಲ್ರೆಡಿ 3-4 ತಿಂಗಳು ಇರ್ತಾರೆ ಜಾಮೀನಾಗ ಮಟ್ಟ. ಅದನ್ನು ಅಲ್ಲಿ ಸೆಟಪ್ ಮಾಡಿ ಕೈ ಬಿಡ್ತಾರೆ. ಇದು ಫೈನಲ್ ಜಜ್ಮೆಂಟ್ ಬರೋದು ದರ್ಶನ್ ಅವ್ರ ಮಟ್ಟಿಗೆ. ಜಾಮೀನಿನ ಬಗ್ಗೆ ಸುಮಾರು ಈಗ ಜಾಮೀನು ಹಾಕಿದರೂ ಕೂಡ ಈ ತಿಂಗಳ ಎಂಡಿಗೆ ಅಥವಾ ಈ ತಿಂಗಳು 25ರೊಳಗೆ ಇಲ್ಲಿ ಜಿಲ್ಲಾ ಕೋರ್ಟ್ನೊಳಗೆ ಜಜ್ಮೆಂಟ್ ಬರುತ್ತೆ. ಮೋಸ್ಟ್ಲಿ ಜಿಲ್ಲಾ ಕೋರ್ಟ್ನಲ್ಲಿ 90% ಇವ್ರ ಅರ್ಜಿ ವಜಾ ಆಗುತ್ತೆ. ಮಾನ್ಯ ಹೈಕೋರ್ಟಿಗೆ ಬರುತ್ತೆ. ಹೈಕೋರ್ಟ್ನಲ್ಲಿ ಚೆಂದಾಗಿ ಆರ್ಗ್ಯುಮೆಂಟ್ ಮಾಡಿದರೆ ದರ್ಶನ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನಲಿಕ್ಕೆ ಪಾಸಿಟಿವ್ ಎವಿಡೆನ್ಸ್ ಏನೂ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದರೆ, ಅಥವಾ ಮೇಲ್ನೋಟಕ್ಕೆ ಅವರು ಹೊಡೆದಿದ್ದಾರೆ ಅಂತಂದು ಹೇಳಿದಾಗೂ ಕೂಡ ಸೆಷನ್ಸ್ ಟ್ರಯಲ್ ಆಗುವಂಥ ನಾನ್ ಬೇಲೇಬಲ್ ಅಫೆನ್ಸ್ 302 ಮರ್ಡರ್ ಮಾಡುವಂಥ ಕ್ರೂರಿ ಅಲ್ಲ. ಹಾಗಾದರೆ ಇತಿಹಾಸ ಇರಬೇಕು ಆ ಮನುಷ್ಯನಿಗೆ. ಈ ಹಿಂದೆ ಯಾವಾದರೂ ಮರ್ಡರ್ ಮಾಡಿದಾನ? ಇಲ್ಲ. ಹಾಗಾದ್ರೆ ಮರ್ಡರ್ ಮಾಡಬೇಕು ಅನ್ನೋದಾಗಿದ್ದರೆ ಇಷ್ಟೆಲ್ಲ ಹಿಂಡು ಮಂದಿ ಕಟ್ಕೊಂಡು ಹೋಗಿ, ಅಕ್ರಮ ಕೂಟ ಕಟ್ಕೊಂಡು ಹೋಗಿ ಮರ್ಡರ್ ಮಾಡುವ ಸಾಧ್ಯತೆಗಳಿದ್ವಾ? ಅವರು ಮರ್ಡರ್ ಮಾಡೋದಾದ್ರೆ ಅಥವಾ ಉದ್ದೇಶದಿದ್ದರೆ ಆ ಮಾಡೋರು ಬೇರೆ ರೀತಿಯೇ ಇರ್ತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಹಲವಾರು ದಿವಸದ ನಂತರ ಗೊತ್ತಾಗ್ತದೆ ಡೆಸ್ಟ್ರಾಯ್ ಆಫ್ ಬಾಡಿ ಆಗಿ. ಇಮಿಡಿಯೇಟ್ ಮಾರನೇ ದಿವಸ ಇಲ್ಲಿ ಪೊಲೀಸರಿಗೆ ಗೊತ್ತಿದೆ ಅಂದರೆ ಪೊಲೀಸರು ಆಲ್ರೆಡಿ ಮಾನಿಟರ್ ಮಾಡಕತ್ತಿದ್ದಾರೆ. ಪೊಲೀಸರಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ. ಇವನನ್ನು ಕಿಡ್ನ್ಯಾಪ್ ಮಾಡ್ತಾ ಇದ್ದಾರೆ, ಇವನ್ನೆಲ್ಲ ಮೆಸೇಜು ಇವನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ಔಟ್ ಆಫ್ 17 ಮೆಂಬರ್ಸ್ನಲ್ಲಿ ಯಾರೋ ಒಬ್ಬರು ಮಾಡಿದ್ದಾರೆ, ಯಾರೋ ಒಬ್ಬರು ಮರ್ಡರ್ ಮಾಡಿ ಇವರಿಗೆ ದರ್ಶನನ ಮೇಲೆ ಯಾಕೆ ಕಟ್ಟಿರಬಾರ್ದು? ಇದನ್ನು ದರ್ಶನ್ ಅವ್ರ ತಲೆಗೆ ಕಟ್ಟಬೇಕು ಅನ್ನುವ ಉದ್ದೇಶವನ್ನು ಯಾರಾದರೂ ಒಬ್ಬರಾದ್ರಾಗ ಹೊಂದಿದ್ರೆ, ದರ್ಶನ್ ಅವರನ್ನು ಹೀನಾಯ ಕೃತ್ಯದಲ್ಲಿ ಸಿಗಿಸಬೇಕು ಅಂತ ಹೇಳಿ ದರ್ಶನನ್ನು ಕರೆಸಿಕೊಂಡು ಇನ್ವಾಲ್ವ್ ಮಾಡ್ಕೊಂಡಿದ್ರೆ, ದಟ್ಸ್ ಆಲ್ಸೋ ಕನ್ಸಿಡರಬಲ್ ಪಾಯಿಂಟ್. ಈ ರೀತಿ ಆಗಿರಬಾರ್ದು. ದರ್ಶನ್ ಒಬ್ಬ ಸೆಲೆಬ್ರಿಟಿಯಾಗಿ ಮರ್ಡರ್ ಮಾಡುವಂಥ ಕ್ರೂರಿ ಅಲ್ಲ. ಅವನು ಸಿಟ್ಟಿನೇನೋ ಏನೇನೋ ಮಾತಾಡಿದ್ದಾರೆ, ಈ ಮೀಡಿಯಾಗಳು ಅದಕ್ಕೆ ಸಮಾನ ಇದಕ್ಕೆ ಸಮಾನ ಮಾತಾಡಿದಾನೆ, ದಟ್ ಇಸ್ ಇಮ್ಮಟೀರಿಯಲ್. ಅವನು ಹೇಳ್ತೀವಿ ಇಂತಕ್ಕಿಂತ ಅವ್ನು ಹೇಳ್ತೀವಿ ಅವನು ಬೈಕೊಂಡಾನೆ, ಅದು ಇಮ್ಮಟೀರಿಯಲ್. ಆದರೆ ಅಂಥ ಕ್ರೂರಿಯಾಗಿದ್ದರೆ ಹೆಣ್ತಿನೇ ಎಷ್ಟೊತ್ತಿಗೆ ಮರ್ಡರ್ ಮಾಡ್ಬೋದಾಗಿತ್ತಲ್ಲ, ವಿಜಯಲಕ್ಷ್ಮಿನ ಮರ್ಡರ್ ಮಾಡ್ಬೋದಾಗಿತ್ತು ಅಲ್ವಾ? ಆ ಹಿಂದೆ ನಡೆದಿರೋದು ವಿಜಯಲಕ್ಷ್ಮಿ ಅವರ ನಡುವೆ ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ, ಏನೋ ಇದೇ ಇರ್ತದೆ, ಏನೋ ಮಾಡ್ಕೊಂಡಿರ್ತಾರೆ. ಇದು ಕೆಲವೊಬ್ಬರಿಗೆ ಸಹಿಸೋಕೆ ಆಗೋದಿಲ್ಲ. ಬೇರೆಯವರ ಜೊತೆಗೆ ಇವರು ಸೆಲೆಬ್ರಿಟಿಗಳು ಸಂಪರ್ಕ ಇಟ್ಕೊಂಡ್ರೆ ಇವೆಲ್ಲ ಕೆಲವೊಬ್ಬರಿಗೆ ಸಹಿಸೋಕ್ಕಾಗೋದಿಲ್ಲ. ಆ ರೀತಿ ಅವ್ರವ್ರೊಳಗೆ ನಡೆದಿದೆ. ದಟ್ ಈಸ್ ಓನ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್, ನಾಟ್ ದಿ ಡಿಸ್ಪ್ಯೂಟ್ ಆಫ್ ಪಬ್ಲಿಕ್. ಆದ್ದರಿಂದ ನಾನು ಹೇಳೋದು, ಇವರ ಚಾರ್ಜ್ ಶೀಟ್ ಅಷ್ಟೊಂದು ಸರಿಯಾಗಿಲ್ಲ. ಜಾಮೀನು ಮಾನ್ಯ ಹೈಕೋರ್ಟ್ನಲ್ಲಿ ಒಂದು ತಿಂಗಳವರೆಗೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಜೈ ಹಿಂದ್, ಜೈ ಕರ್ನಾಟಕ.